ಸರಿ ಸರ್, ಎಷ್ಟು ವರ್ಷ ಸರ್ ಗಾಡಿ ಸ್ಟಾರ್ಟ್ ಮಾಡಿ? ಸರ್ ನಿಮ್ಮ ಹೆಸರು? ನನ್ನ ಹೆಸರು ಗೋವಿಂದ್ ಬಳ್ಳಾರಿ ಅಂತೇಳಿ ಸರ್. ಹಾಂ ಸರ್. ನಾನು ಸುಮಾರು ಫಸ್ಟು 1984ರಲ್ಲಿ ಬೆಂಬಳಿಗೆ ಅಗ್ರೋ ಸೇಲ್ಸ್ನಲ್ಲಿ ಕೆಲಸಕ್ಕಿದ್ದೆ ನಾನು, ಎಲ್ಪರ್ ಅಂತೇಳಿ. ಆಮೇಲೆ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಆಗಿ ನನಗೆ ನಡವರ್ಕ ಸಿಕ್ಕು, ನನಗೊಂದು ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡಿದಂಥ ದಿವಾಯಿಲ್ ಕಂಪ್ನಿಯವ್ರಿಗೆ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಅದರಲ್ಲಿ ಹರ್ಷಾದ್ ಸರ್ ಅವರು ಮತ್ತು ಅಬ್ದುಲ್ ಗನಿ ಅವರು, ಮಹೇಶ್ ಅವರು, ಇವರೆಲ್ಲ ಸೇರಿ ನಮ್ಗೊಂದು ಇನ್ಕ್ರೀಸ್ ಮಾಡಿದ್ರು. ಸರ್ ನೀವು ಮೆಕ್ಯಾನಿಕ್ ನಾವು ಭಾಳ ಬೆಳೆಸ್ಬೇಕಾಗಿದೆ, ಮೆಕ್ಯಾನಿಕ್ ಪಾಪ ಎಲ್ಲಿದ್ದವ್ರು ಅಲ್ಲೇ ಇದ್ದಾರೆ, ನಮ್ಗೊಂದು ಸಪೋರ್ಟ್ ಮಾಡಿರಿ, ನಾವು ಸಪೋರ್ಟ್ ಮಾಡ್ತೀವಿ ಅಂದಾಗ ನಮ್ಗನ್ಕೆ ಖಂಡಿತವಾಗಿ ಸಪೋರ್ಟ್ ಮಾಡಿದ್ದಾರೆ. ನಾವು ಅವ್ರಿಗೆ ಸಪೋರ್ಟ್ ಆಗೇ ಮಾಡ್ತೀವಿ. ನಮ್ಮ ಸಂಘದ ವತಿಯಿಂದ ಅವರು ಭಾಳ ಟ್ರೈ ಮಾಡ್ತಾ ಇದ್ದಾರೆ, ಸಂಘ ಇಂಪ್ರೂವ್ ಮಾಡಬೇಕು, ಇದ್ದಂಥ ಮೆಕ್ಯಾನಿಕ್ಗಳಿಗೆ ಒಳ್ಳೇದು ಮಾಡ್ಬೇಕಂತೇಳಿ. ನಾವು ಸಹ ಅವ್ರಿಗೆ ಮೊನ್ನೆ ನರಗುಂದಲ್ಲಿ ಸಹ ಫಂಕ್ಷನ್ ಆಯಿತು, ಭಾಳ ಗ್ರ್ಯಾಂಡ್ ಆಗಿ ಮಾಡಿಕೊಟ್ರು. ಅಲ್ಲಿನೂ ಇವ್ರದ್ದು ಒಂದು ಪೇಪರ್ದಲ್ಲಿ ಸಹ ಬಂದಿದೆ. ಆದರೆ ಇನ್ನೂ ಬೆಳ್ಕೊಂತ ಹೋಗ್ಲಿ ಅಂತೇಳಿ ನಾನು ಹಾರೈಸ್ತೀನಿ. ಆಮೇಲೆ ಇವರು ಮೆಕ್ಯಾನಿಕ್ಗಳಿಗೆ ಯಾವತ್ತೂ ಕಮ್ಮಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಮೆಕ್ಯಾನಿಕ್ ಬಂಧುಗಳು ಇವ್ರನ್ನ ಸಪೋರ್ಟ್ ಮಾಡಿ, ನಿಮ್ಮನ್ನ ಸಪೋರ್ಟ್ ಮಾಡ್ತಾರೆ ಅಂತೇಳಿ ನಾನು ನನ್ನ ಒಪಿನಿಯನ್ ಆಗಿ ನಾನು ಖುದ್ದು ಗ್ಯಾರೇಜ್ನಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ಯಾವುದೇ ಥರ ಪ್ರಾಬ್ಲಮ್ ಆಗ್ಲಿಕ್ಕೆ ಬಿಡಲ್ಲ ಇವರು, ಮೆಕ್ಯಾನಿಕ್ಕೆ ನಮ್ಮವ್ರು ಅಂತೇಳಿ ಇವ್ರು ಹೇಳ್ತಾ ಇದ್ದಾರೆ. ನಾವು ಇವ್ರ ಬೆನ್ನೆಲುಬಾಗಿ ನಿಂತು ಇವ್ರಿಗೂ ಒಂದು ಇಂಪ್ರೂವ್ಮೆಂಟ್ ಮಾಡೋಣ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಎಲ್ಲರೂ ದಯವಿಟ್ಟು ದಿವಾಯಿಲನ್ನು ಯೂಸ್ ಮಾಡಿರಿ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇದ್ರ ಬಗ್ಗೆ ಡೌಟ್ ಪಡೋ ಅವಶ್ಯಕತೆ ಇಲ್ಲ. ದುಡ್ಡು ನೋಡಬೇಡ್ರಿ, ಅವ್ರು ಕೊಡುವಂಥ ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಗೇನು ಸಪೋರ್ಟ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಇರುತ್ತೆ. ದುಡ್ಡು ಇವತ್ತಿರುತ್ತೆ, ನಾಳೆ ಇರಲ್ಲ. ಈ ಕಂಪ್ನಿ ಜೊತೆಗೆ ನಾವಿದ್ರೆ ಇವ್ರು ನಮ್ಮನ್ನು ನೋಡ್ತಾರನ್ನೋ ಭರೋಸೆ ಮ್ಯಾಗ ನಾನು ಹೇಳ್ತಾ ಇದ್ದೀನಿ. ನೀವು ಇವಾಗ ನಮ್ಮ ಹುಡುಗ ಅಲ್ಲಿ ಆಯಿಲ್ ಹಾಕ್ತಾನೆ, ನಾವು ತೋರಿಸ್ತೇನೆ ಬನ್ನಿ.